ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಹೇಳು ಅಮ್ಮಟೆ. ಹ್ಯಾಪಿ ಬರ್ತ್ಡೇ ಸತ್ಯ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಕಣ್ರೋ. ನಿನ್ನೆ ಮಧ್ಯರಾತ್ರಿಯಿಂದ ಅದೆಷ್ಟು ಸಲ ಅಂತ ವಿಶ್ ಮಾಡ್ತಿರೋ? ಹೇ, ನಾವ್ ಹಾಗೆ ಸತ್ಯ ಕಾಲ್ ಮಾಡ್ತಾ ಇರ್ತೀವಿ, ನೀನ್ ತಗೊಂತಾ ಇರ್ಬೇಕು. ಬೇಬಿ ಬೌ ವಿಷಯ ಗೊತ್ತಾಯ್ತಾ? ಇನ್ನೂ ಇಲ್ಲ. ಅಲ್ಲ, ಇವತ್ತು ಇಡೀ ದಿನ ವಿಶ್ ಮಾಡ್ತಾನೆ ಇರ್ತೀರಾ? ಒಂದ್ಸಲ ವಿಶ್ ಮಾಡಿದ್ರೆ ಸಾಕು ಕಣ್ರೋ. ಸತ್ಯ, ನೀನ್ ಡ್ರಾಮಾ ನೋಡಕ್ ಆಗ್ತಿಲ್ಲ, ಇನ್ ನಮ್ ಕೈಯಲ್ಲೂ ವಿಶ್ ಮಾಡಕ್ ಆಗಲ್ಲ. ಇಷ್ಟಾದ್ರೂ ಬೇಬಿ ಬಾವ್ ಗೊತ್ತಾಗಿಲ್ಲ ಅಂದ್ರೆ ಬ್ಯಾಡ್ ಲಕ್. ತುಂಬಾನೇ ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ. ಹೊರಗೆ ಹೊರಡ್ಬೇಡ. ಅಮ್ಮಟೆ, ಹುಡುಗರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋ. ಪಾಪ, ಎಷ್ಟು ಸಂಭ್ರಮ ನಿಮ್ಗೆ. ಇದ್ರೆ ನಿಮ್ಮಂತ ಶಿಷ್ಯಂದ್ರ ಇರ್ಬೇಕು. ನಿಮ್ಮನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಸತ್ಯ, ನೀನ್ ಕಿರಿಚ್ತಿರೋದು ಇಡೀ ಏರಿಕೆ ಕೇಳಿಸ್ತಿದೆ. ತಗ್ದಲ್ಲಿರೋ ಬೇಬಿ ಬಾವನ್ ಕೇಳಿಸ್ತಿಲ್ವಾ? ಕಿವಿ ಹತ್ರ ಹೋಗಿಲ್ಬಿಡು. ಅಮ್ಮಟೆ, ಮತ್ತಿನೇನು ಸತ್ಯ, ನನ್ನ ಕೈಯಲ್ಲಿ ಆಗಲ್ಲಪ್ಪ. ಇನ್ನು ನೀನುಂಟು ಅವ್ರುಂಟು, ಏನಾದರೂ ಮಾಡ್ಕೊಳ್ಳಿ. ಆದ್ರೆ ಮತ್ತೆ ವಿಶ್ ಮಾಡುವಂತ ಕಾಲ್ ಮಾತ್ರ ಮಾಡ್ಬಿಡಮ್ಮ. ಬರ್ತಡೆಗಿರೋ ಮಾನ ಮರ್ಯಾದೆನೇ ಉಂಟಾಗುತ್ತೆ. ಬಾಯ್, ಹ್ಯಾಪಿ ಬರ್ತಡೇ. ಥ್ಯಾಂಕ್ಸ್ ಅಮ್ಮಟೆ, ಥ್ಯಾಂಕ್ ಯು ಸೋ ಮಚ್. ಈ ಯಮ್ಮ ಯಾಕೆ ಹಿಂಗೆ ಕೂತ್ಕೊಂಡಿದೆ? ಆ ಮುತ್ಕ ಬೈದಿದ್ನ ಮನ್ಸಿಗೆ ಹಚ್ಕೊಂಡು ಕೂತಿದೆ ಅನ್ಸುತ್ತೆ. ಆ ಮುತ್ಕನ್ ಮಾತು ಕೇಳಿ ಬೇಜಾರು ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಬೇಜಾರು ಮಾಡ್ಕೊಂಡು ನೇಣು ಹಾಕೋಬೇಕಿತ್ತು. ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಆದರೂ ಯಮ್ಮನ ಬುದ್ಧಿನೇ ಇಲ್ಲ. ಅತ್ತೆ, ಯಾಕೆ ಇಲ್ಲಿ ಕೂತಿದ್ದೀರಾ? ಏನಿಲ್ಲ ಬಿಡು ದಿವ್ಯಾ, ಯಾಕಾದ್ರೂ ಇಲ್ಲಿಗೆ ಬಂದು ಅನ್ನಿಸ್ಬಿಟ್ಟಿದೆ. ಅತ್ತೆ, ಅವಾಗಲೇ ತಾತ ಹೇಳಿದ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಅವ್ರು ಹೇಗೆ ಅಂತ ನಿಮಗೂ ಗೊತ್ತು, ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ನನ್ಗೆ ಯಾಕೆ ಕರ್ಮ ಬೇಕು ಅನ್ನಿಸ್ಬಿಟ್ಟಿದೆ ದಿವ್ಯಾ. ಅದಕ್ಕೆ ಇಲ್ಲಿಂದ ಹೊರಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅತ್ತೆ, ನೀವು ಬಂದಿರೋದು ನನಗೋಸ್ಕರ, ನಿಮ್ಮ ಮಗನಿಗೋಸ್ಕರ. ನೀವು ನೋಡಿದ್ರೆ ತಾತ ಏನೋ ಬೈದ್ರು ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತೀರಾ? ಇದು ನ್ಯಾಯನಾ? ಮತ್ತೆ ಇನ್ನೇನು ದಿವ್ಯಾ, ಸ್ವಲ್ಪನೂ ಕರುಣೆ ಇಲ್ದಿರ ಮನುಷ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಸಾಯೋ ತನಕ ಎಲ್ಲರೂ ಇದೇ ಕೊಂಪೆನಲ್ಲಿ ಇರಬೇಕು ಅನ್ನೋದು ಅವನ ಉದ್ದೇಶ ಅನ್ಸತ್ತೆ. ಬಾವಿಲಿರೋ ಕಪ್ಪೆ ಇದ್ದ ಹಾಗೆ ಇವನು ಇದನ್ನೇ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಂತೂ ಹೊರಗಿನ ಪ್ರಪಂಚ ನೋಡಿಲ್ಲ. ನನ್ನ ಮಗನ್ನು ಇಲ್ಲೇ ಕೂರಿಸ್ಕೊಂಡು ಬಿಟ್ಟಿದ್ದಾನೆ. ಹೋಗ್ಲಿ ಬಿಡಿ ಅತ್ತೆ, ತಾತನ ಮೇಲೆ ಕೋಪ ಮಾಡ್ಕೊಂಡು ಏನು ಉಪಯೋಗ? ಅದು ಅಲ್ಲದೆ ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ. ಹಸುವಿದ್ದಾಗ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಏನಾದರೂ ತಿನ್ನಿ. ಈ ಮನೆಯಲ್ಲಿ ಏನಾದರೂ ತಿಂದ್ರೆ ಮೈಗೆ ಹತ್ತುತ್ತಾ ದಿವ್ಯಾ? ಆ ಮನುಷ್ಯ ನನ್ನನ್ನು ಹೇಗೆ ಅನ್ಬಿಟ್ಟ ನೋಡು. ನಾನಿದ್ದಕ್ಕೆ ಅವ್ರ ಮಗ ಇಷ್ಟು ದೊಡ್ಡ ಸಾವುಕಾರ ಆಗಿರೋದು, ಅದನ್ನ ಮರ್ತು ಬಿಟ್ಟಿದ್ದಾನೆ. ನನ್ಗೇನು ಇಲ್ಲಿರ್ಬೇಕಾದ ಕರ್ಮ ಇಲ್ಲ. ಏನೋ ಮಗ ಸೊಸೆ ಇಲ್ಲಿದಾರಲ್ಲ ಅಂತ ಬಂದಿದ್ದೀನಿ. ಏನು ಮಾಡೋದತ್ತೆ, ಸೀನಿಯರ್ ಏನೋ ಒಂದು ಮಾತಂತಾರೆ. ಚಿಕ್ಕವರಾಗಿ ನಾವೇ ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕು ಅಷ್ಟೇ.
ದೊಡ್ಡವರು ದೊಡ್ಡವ್ರ ಥರ ನಡ್ಕೋಬೇಕು ದಿವ್ಯಾ. ಅಷ್ಟಕ್ಕೂ ನೀನು ಯಾಕೆ ಈ ಮುದ್ಕೊಂಡು ಸಹಿಸ್ಕೋಬೇಕು ಹೇಳು? ನೀನು ಇಲ್ಲಿ ಇರ್ಬೇಕಾದವಳೆ ಅಲ್ಲ. ನಿಜಾಮ ದಿವ್ಯಾ ಆಗಲಿ ನಾನಾಗಲಿ ಇಲ್ಲಿ ಇರಬೇಕಾದವರೇ ಅಲ್ಲ. ಆದರೆ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ಈ ವನವಾಸ ಅನುಭವಿಸ್ಬೇಕಾಗಿದ್ದೆ. ವಿಧಿ ಇಲ್ಲ. ಅದು ಹಾಗಲ್ಲ ಕಣೋ. ಅಮ್ಮ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಆದಷ್ಟು ಬೇಗ ಈ ವನವಾಸನೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ನೀನು ಯೋಚನೆ ಮಾಡಬೇಡ. ಕರ್ಮ. ನೀವಿಬ್ರು ಇನ್ನೂ ಎಷ್ಟು ದಿನ ಇಲ್ಲಿರ್ಬೇಕು ಅನ್ಕೊಂಡಿದ್ದೀರಾ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಹೀಗೆ ಬಿಟ್ರೆ ನೀವಿಬ್ರು ಆ ಮುದ್ಕೊಂಡು ಸೇವೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀರೇನೋ. ಅಯ್ಯೋ ಇಲ್ಲ ಅತ್ತೆ, ಬೆಂಗಳೂರಿಗೆ ಬರ್ತೀವಿ. ನೀನ್ ನೆಟ್ಟಗಿದ್ದಿದ್ರೆ ನಮ್ಮ ಬಾಲಂಗಿ ಅವಸ್ಥೆ ಬರ್ತಾನೆ ಇರಲಿಲ್ಲ. ಏ ಬಾಲ, ನೀನು ದಡ್ಡ ಕಣೋ. ಹೋಗಿ ಹೋಗಿ ಇವಳನ್ನ ಲೈಫ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ. ಅಯ್ಯೋ ದೇವ್ರೆ, ಈ ಅಮ್ಮ ಏನೋ ಇದ್ದಕ್ಕಿದ್ದಾಗೆ ಉಲ್ಟಾ ಹೊಡಿತಿದ್ದಾಳೆ. ಏನಾಯ್ತು? ನಿನ್ ಸೆಲೆಕ್ಷನ್ನೇ ಸರಿಗಿಲ್ಲ ಬಾಲ. ದಿವ್ಯಾ ನಿನಗೆ ಸೂಟೇ ಆಗಲ್ಲ. ಕಣೆ, ಆಗ್ಲಿಂದನೂ ಒಂದು ಮಾತಾಡ್ದೆ ಸುಮ್ಮನೆ ಕೂತಿದ್ಯಲ್ಲ. ಮಾತಾಡೋಕ್ಕೇನು ಇಲ್ಲ ಅಂದಮೇಲೆ ಸುಮ್ಮನೆ ಕರೆಸ್ಕೂರಿಸ್ಕೊಂಡೆ. ಇರಮ್ಮ ಹೇಳ್ತೀನಿ. ಸರಿ, ಅದೇನು ಹೇಳಬೇಕು ಆವಾಗಲೇ ಕರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ. ನಿನಗಂತೂ ಸ್ವಲ್ಪ ಸಮಯದ ಬೆಲೆನೇ ಗೊತ್ತಿಲ್ಲ. ಬೆಲೆ ಗೊತ್ತಿಲ್ಲ ಅಂತೆಲ್ಲ ಸುಮ್ಮನೆ ಹೇಳ್ಬೇಡ ನೀನು. ಮತ್ತೇನು ನೀನು ಹುಡುಗಾಟ? ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ? ನನಗೆ ಗೊತ್ತಿಲ್ಲ. ಅವ್ರು ನನಗೇನು ಹೇಳ್ಬಿಟ್ಟು ಹೋಗ್ತಾರಾ? ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರ ಟೈಮಿಂಗ್ಸ್ ಅನ್ನೋದಿರುತ್ತಾ? ಅದು ಸರಿ, ಅವ್ರು ಯಾಕೆ ನಿನಗೀಗ? ನಾನು ಅವ್ರ ಜೊತೆನೂ ಮಾತಾಡಬೇಕು. ಏನಂತ? ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಏನು? ಜಾಬ್ ಮಾಡಬೇಕು ಅಂತಿದ್ದೀನಿ. ಅಲ್ಲ, ನಿನಗೆ ತಲೆ ನೆಟ್ಟಗಿದೆ ತಾನೇ? ಓದ್ತಾ ಇರೋ ಹುಡುಗಿ ನೀನು. ನಿನ್ಗೆ ಯಾಕೆ ಜಾಬ್ ಮಾಡಬೇಕು ಅಂತ ಅನಿಸ್ತು? ಮಾಡಬೇಕು ಅಂತ ಅನಿಸ್ತಿದೆ ಅಷ್ಟೇ. ಅಲ್ಲ ಕಣೆ, ಇನ್ನು ನಿನ್ನ ಸ್ಟಡೀಸ್ ಕೂಡ ಮುಗ್ದಿಲ್ಲ. ಎಂಟ್ರೆನ್ಸ್ ಎಕ್ಸಾಮ್ಗೆ ಅಂತ ಕೋಚಿಂಗ್ ತಗೊಳ್ತಾ ಇದೆಯಾ? ಅಲ್ಲ, ನಿನಗೆ ಜಾಬ್ ಮಾಡಬೇಕು ಅಂತ ಯೋಚನೆ ಆದರೂ ಯಾಕೆ ಬಂತು? ಅಮ್ಮ, ಸುಮ್ಮನೆ ಯಾಕೆ ಏನು ಅಂತ 1000 ಪ್ರಶ್ನೆ ಮಾಡಿ ನನ್ನ ನಿರ್ಧಾರ ನನಗೆ ತಪ್ಪು ಅಂತ ಅನ್ಸೋ ಥರ ಮಾಡಬೇಡ ನೀನು. ನನಗೆ ಜಾಬ್ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ. ಎಷ್ಟೋ ಮಕ್ಕಳಿಗೆ ಓದೋದಕ್ಕೆ ಹಣಕಾಸಿನ ಸೌಲಭ್ಯ ಅಲ್ಲದೆ ಅನಿವಾರ್ಯವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನಗೆಲ್ಲ ಇದೆ. ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀವಿ, ಜೊತೆಗೆ ಮನೇಲಿ ಕೋಚಿಂಗ್ ಕೂಡ ಕೊಡಿಸ್ತಾ ಇದ್ದೀವಿ. ಆದರೆ ನೀನು ಇದನ್ನೆಲ್ಲ ಬಿಟ್ಟು ಜಾಬ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ದೇವ್ರು ಎಲ್ಲ ಕೊಟ್ಟಿರುವಾಗ ಸುಮ್ಮನೆ ನಕರ ಮಾಡಬಾರ್ದು. ನಿನ್ನ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅದೇ ಬಂದಿರೋದು ಪ್ರಾಬ್ಲಮ್ಮು. ನೀವು ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ನ ಕೊಟ್ಟು ಮುದ್ದು ಮಾಡಿ ಬೆಳೆಸ್ಬಿಡ್ತೀರಾ. ನಾವು ಬೇರೆಯವ್ರ ಹತ್ರ ಅನ್ನಿಸ್ಕೋಬೇಕು ಪ್ರಪಂಚ ಜ್ಞಾನನೇ ಇಲ್ಲ ಅಂತ. ಆಚೆ ಹೋದ್ರೇನೆ ಅಲ್ವಾ ಜ್ಞಾನ ಬರಕ್ಕೆ. ಈಗ ನಿನಗೆ ಯಾರು ಏನಂದ್ರು? ಯಾರು ಯಾಕೆ ಹೇಳಬೇಕು? ನೀನೇ ಯಾವಾಗಲೂ ಬೈತಿರ್ತೀಯಲ್ಲ ನಿನ್ಗೇನು ಗೊತ್ತಾಗೋದಿಲ್ಲ ಅಂತ. ಗೊತ್ತಿರೋಳಾಗಿದ್ದಿದ್ರೆ ಓದೋದು ಬಿಟ್ಟು ಜಾಬ್ ಮಾಡ್ತೀನಿ ಅಂತಿರ್ಲಿಲ್ಲ. ಅಮ್ಮ, ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಾನು ಡಿಸೈಡ್ ಮಾಡಿದ್ದೀನಿ. ಎಲ್ರ ಮನಸ್ಸಲ್ಲೂ ನನಗೆ ಪ್ರಪಂಚ ಜ್ಞಾನ ಕಮ್ಮಿ ಇದೆ ಅನ್ನೋ ಭಾವನೆ ಇದೆಯಲ್ಲ, ಅದನ್ನು ನಾನು ಸುಳ್ಳು ಮಾಡೇ ಮಾಡ್ತೀನಿ. ರಿತು, ಅಮ್ಮನ ಹತ್ರ ಹೀಗ ನಡ್ಕೊಳ್ಳೋದು? ನೀನು ಹುಡುಗಿ ಅನ್ನೋದನ್ನ ಮರಿತಾ ಇದೀಯಾ? ಮಾತು ಹದ್ದು ಬಸ್ತಲ್ಲಿರಲಿ. ಏನಿನ್ ಸಮಸ್ಯೆ? ಯಾಕೆ ಊರ್ಮಿಳ ಮೇಲೆ ಹೀಗೆ ರೇಗ್ತಾ ಇದೀಯಾ? ಏನಿಲ್ಲ ದೊಡ್ಡಮ್ಮ. ಊರ್ಮಿಳ, ಏನಂತೆ ಇವಳಿಗೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ನನಗೂ ಏನೂ ಅರ್ಥ ಆಗ್ತಿಲ್ಲ ಅಕ್ಕ.
ಯಾಕೋ ಇತ್ತೀಚೆಗೆ ಹೀಗೆ ವಿಚಿತ್ರವಾಗಿರ್ತಾಳೆ. ಯಾವಾಗಲೂ ಏನೋ ಯೋಚನೆಲಿರ್ತಾಳೆ, ಒಬ್ಬಳೇ ಇರ್ತಾಳೆ, ಬೇಜಾರಾಗಿರ್ತಾಳೆ. ಅವಳ ತಲೆಯಲ್ಲಿ ಏನು ಓಡ್ತಾ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಕ್ಕ. ಮೊದಲು ಅವಳನ್ನು ಸತ್ಯನಿಂದ ದೂರ ಇರಕ್ಕೆ ಹೇಳು, ಎಲ್ಲ ಸರಿ ಹೋಗುತ್ತೆ. ಈಗ ಸತ್ಯ ಏನು ಮಾಡೋದ್ಲಕ್ಕ? ಯಾಕೆ ಅಂದರೆ ಈ ಥರ ತಿರುಗಿ ಬೀಳೋದು, ಕುಟುಂಬದ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದು ಆ ಹುಡುಗಿಗೊಬ್ಬಳಿಗೆ ಅಲ್ವಾ? ನೀನು ಬೇರೆ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀಯಾ. ಇನ್ನು ನಿನ್ನ ಮಗಳು ಅವಳ ಸಹವಾಸದಲ್ಲೇ ಇದ್ದಾಳೆ, ಅದಕ್ಕೆ ಇಷ್ಟು ಅತಿಯಾಗಿ ಆಡ್ತಾ ಇರೋದು. ಅಲ್ಲ ಅಕ್ಕ, ಮಾತು ಸಾಕು ಊರ್ಮಿಳಾ. ನಾನು ಅವತ್ತು ಹೇಳಿದ್ರ ಬಗ್ಗೆ ಲಕ್ಷ್ಮಣನ ಹತ್ರ ಮಾತಾಡಿದ್ಯಾ? ಯಾವ ವಿಷಯ ಅಕ್ಕ? ಇವಳು ಮದುವೆ ವಿಷಯ ಕಣೆ. ಆದಷ್ಟು ಬೇಗ ಮದುವೆ ಮಾಡಿ ಕಳಿಸೋಣ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಅಂದರೆ ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ ಹುಷಾರಾಗಿರಬೇಕು. ಜಾನಕಿ, ಜಾನಕಿ ಬಾಯಿಲಿ. ಬಂದೆ ಅತ್ತೆ. ಅತ್ತೆ, ನಂಗೆ ಯಾಕೋ ಚುಚ್ತಾ ಇದೆ. ಯಾಕೋ ಸರಿ ಹೋಗ್ತಿಲ್ಲ ಅತ್ತೆ. ಅಂಥದ್ದೇನೇ ಅಂದರು? ನನಗೇನು ಅವ್ರು ಮಾತಾಡಿದ್ದೆಲ್ಲ ಒಳ್ಳೆ ಮುತ್ತು ಪೋಣಿಸಾಗಿತ್ತು. ಅದರಲ್ಲಿ ಏನು ಸಮಸ್ಯೆ ಕಾಣಿಸ್ತು ನಿನಗೆ? ಸೀತಾ ಅವರು ಸತ್ಯ ಈ ಮನೇಲಿರೋ ಅಷ್ಟು ದಿನ ಚೆನ್ನಾಗೇ ಇರ್ತಾಳೆ ಅಂದರು ಅಲ್ವಾ? ಅಂದರು. ಹಾಗಂದ್ರೆ ಏನು ಅರ್ಥ ಆತೆ? ಆ ಮನೇಲಿ ಇರೋ ಅಷ್ಟು ದಿನ ಅಂದರೆ ಅವಳು ಜಾಸ್ತಿ ದಿನ ಇರಲ್ಲ ಅಂತ ತಾನೇ? ಅವ್ರ ಬಾಯಲ್ಲಿ ಯಾಕಂತ ಮಾತು ಬಂತು? ಮನಸ್ಸಿಗೆ ಯಾಕೋ ತುಂಬ ಕಸಿವಿಸಿ ಅತ್ತೆ. ಹಾಂ, ನಿಂಗೆ ಯೋಚನೆ ಮಾಡೋಕ್ಕೆ ಬೇರೆ ಏನೂ ಸಿಗಲಿಲ್ವಾ ಜಾನಕಿ? ಇಲ್ಲಿರೋಷ್ಟು ದಿನ ಅಂದರೆ ಮನೆ ಸೊಸೆ ಶಾಶ್ವತವಾಗಿ ಇಲ್ಲೇ ಇರೋದು ಅಂತ ಅರ್ಥ ಅಲ್ವಾ? ಅಥವಾ ನಿಮ್ಮನೆಗಿಂತ ನಮ್ಮನೇಲಿ ಚೆನ್ನಾಗಿದ್ದಾಳೆ ಅನ್ನೋ ಅರ್ಥದಲ್ಲೂ ಹೇಳಿರ್ಬೋದು. ಹಾಗಂತೀರಾ? ನಮ್ಮ ಸತ್ಯ ನೋಡಿದ್ರೆ ಒರಟು, ಸೀತಾ ಅವ್ರು ನೋಡಿದ್ರೆ ಸೂಕ್ಷ್ಮ. ಅದಕ್ಕೆ ಅತ್ತೆ ಸೊಸೆಗೇನಾದರೂ ಜಗಳ ಆಗಿ ಬಿಡ್ತು ನಮ್ಮ ತಾಯಿ. ಅಪಶಕನೆಲ್ಲ ಮಾತಾಡಬೇಡ. ಸತ್ಯ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಾಳೆ. ಅಂಥ ಸೊಸೆನ ಸೀತಮ್ಮ ಬಿಟ್ಕೊಡ್ತಾರಾ? ಹುಚ್ಚಿ. ಆದರೂ ಅತ್ತೆ, ಆದರೂ ಇಲ್ಲ ಗೀದ್ರೂ ಇಲ್ಲ, ಏನೇನೋ ಕಲ್ಪನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ, ಗೊತ್ತಾಯ್ತಾ? ಸುಮ್ಮನೆ ಇರು, ಎಲ್ಲ ಚೆನ್ನಾಗಾಗುತ್ತೆ. ಇವಳು ಉಲ್ಟಾ ಹೊಡಿತಾವಳಲ್ಲ. ಅಮೌಂಟ್ ಏನಾದರೂ ಜಾಸ್ತಿ ಪೀಕಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದಾ? ಬಾಲ, ನನ್ನನ್ನು ಕೇಳಿದ್ರೆ ನೀನು ಇವ್ರ ಜೊತೆ ಪ್ರೀತಿ ಗೀತಿ ಅಂತ ಮದುವೆ ತನಕ ಹೋಗಲೇಬಾರ್ದಾಗಿತ್ತು ಕಣೋ. ತಪ್ಪು ಮಾಡಿಬಿಟ್ಟೆ. ನಮ್ಮ ಮನೆಯವರು ನಿನ್ನ ವಿಷಯದಲ್ಲಿ ಆಡ್ತಾ ಇರೋದು ಸರಿ ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ದಿವ್ಯಾ ಏನು ತಪ್ಪು ಮಾಡಿದ್ಲು? ದಿವ್ಯಾ ಏನು ತಪ್ಪು ಮಾಡಿಲ್ಲ ಕಣೋ. ಅವಳು ಏನು ಅರಿಯದ ಮಗು ಥರ. ಅದೇ ಬಂದಿರೋದು ದೊಡ್ಡ ಪ್ರಾಬ್ಲಮ್ಮು. ನಿನ್ಗೆ ಯಾವ ಥರ ಹುಡುಗಿ ಸಿಗ್ಬೇಕಾಗಿತ್ತು ಗೊತ್ತಾ? ನನ್ನ ಥರ ಹುಡುಗಿ ಸಿಗ್ಬೇಕಾಗಿತ್ತು, ರೆಬೆಲ್ ಆಗಿರೋ ಹುಡುಗಿ. ಆದರೆ ಇವಳು ನೋಡು, ಪಾಪಚ್ಚಿ.
ನಿನ್ನ ಮಾತನ್ನ ಮುದ್ಕನ ಮಾತನ್ನು ಕೇಳಿಕೊಂಡು ನಿಮ್ಮಿಬ್ರು ಸೇವೆ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ದಾಳೆ. ಇಷ್ಟೇನಾ? ಇವಳು ಹೇಳಿದ್ ಕೇಳಿ ಎಲ್ಲ ಅಡ್ವರ್ಟ್ ಆಗ್ಬಿಟ್ಟಿದೆ ಅಂತ ಭಯ ಆಗಿತ್ತು. ಛೇ, ಜೀವನೇ ಬಾಯ್ಗೆ ಬರ್ಸಿದ್ಲು. ಹೇಳೋದನ್ನ ನೆಟ್ಟಿಗೆ ಹೇಳಿ ಸಾಯಕ್ಕೆ ಏನು ರೋಗ ಇವಳಿಗೆ? ಆದರೆ ನಾನು ನೋಡು ಹೇಗೆ ಈ ಮುದ್ಕನ್ ಧಿಕ್ಕರಿಸಿ ನಿಮ್ಮ ಅಪ್ಪನ ಇಲ್ಲಿಂದ ಕರ್ಕೊಂಡು ಹೋದೆ ಅಂತ. ಆದರೆ ಇವಳು ನೋಡು ಹಿರಿಯರ ಮಾತನ್ನು ಮೀರಬಾರ್ದು ಅಂತ ತನಗೆ ತಾನೇ ಕಟ್ಪಾಡು ಹಾಕ್ಕೊಂಡು ಅನುಭವಿಸ್ತಾ ಇದ್ದಾಳೆ. ಇವಳಿಗಿವೆಲ್ಲ ಬೇಕಿತ್ತಾ? ರಾಜ್ಕುಮಾರಿ ಥರ ಇರಬೇಕಾದವಳು ಈ ಹಳ್ಳಿನಲ್ಲಿ ಸೇವಕಿ ಥರ ಆಗ್ಬಿಟ್ಟಿದ್ದಾಳಲ್ಲೋ. ಅಷ್ಟೇನಾ ಅಮ್ಮ? ನೀನು ಹೇಳಿದ್ ಕೇಳಿ ನಾನು ಇನ್ನೂ ಏನೇನೋ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಏನು ಅನ್ಕೊಂಡಿದ್ದೆ? ನನ್ನ ಸೊಸೆಗೆ ಬೈತೀನಿ ಅಂತನಾ? ಅಪರಂಜಿ ಚಿನ್ನ ಕಣೋ ಇವಳು. ಇವಳನ್ನ ಯಾಕೆ ಬೈಲಿ ನಾನು ಬೈಬೇಕಾಗಿರೋದು ನಿನ್ನನ್ನ. ಇಂಥ ಒಳ್ಳೆ ಹುಡುಗಿ ಜೀವನನ ಹಾಳು ಮಾಡ್ತಾ ಇದೆಯಲ್ಲ, ಸರಿನಾ ಇದು? ಪಾಪ ಕಡು, ಇವಳಾಗಿದ್ದಕ್ಕೆ ಸಹಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ಯಾವಳಾದ್ರೂ ಆಗಿದ್ರೆ ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸಿರೋಳು. ಪ್ಲೀಸ್ ಅತ್ತೆ, ಇವ್ರಿಗೇನು ಅನ್ಬೇಡಿ. ಇವ್ರಿಗೆ ನೀವು ಬೈತಿದ್ರೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಡೌರಾಣಿ ಇಂಥ ಬಂಗಾರದಂಥ ಹುಡುಗಿನ ಈ ಕೊಂಪೆನಲ್ಲಿ ಇರಿಸಿ ಅವಳ ಜೀವನನೇ ಸರ್ವನಾಶ ಮಾಡ್ತಿದ್ಯಲ್ಲೋ. ಅಮ್ಮ, ಅದು ಹಾಗಲ್ಲ ಅಮ್ಮ. ಏನ್ ಅಮ್ಮಗಿಮ್ಮ ಅನ್ಕೊಂಡು ನಡೀಲಿಂದ. ಒಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೊಂಡ್ರೆ ಈಗ ನನ್ಗೆ ಬರ್ತಿರೋ ಕೋಪಕ್ಕೆ. ಇದೇ ನೀ ಅಮ್ಮ ದಿವ್ಯಂಗ್ ಉಲ್ಟಾ ಹೊಡಿತಾವಳೆ ಅನ್ಕೊಂಡ್ರೆ ನನಗೆ ಇಟ್ಲಲ್ಲಪ್ಪ. ಏನು ಕತೆನೋ ಏನೋ ಏನೋ ನಡೆಸ್ತಾವಳೆ. ಏನೋ ಯೋಚನೆ ಮಾಡ್ತಾ ಇದೀಯಾ? ನಡೆಯೋ ಇಲ್ಲಿಂದ. ಯಾಕತ್ತೆ ಅವ್ರನ್ನ ಓಡಿಸಿದ್ರೆ? ಪಾಪ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಯ್ತೋ ಏನೋ. ನೋಡು ದಿವ್ಯಾ, ಅನುಭವದಲ್ಲಿ ನಿಂಗೆ ಒಂದೆರಡು ಮಾತು ಹೇಳ್ತೀನಿ, ಕೇಳಿಸ್ಕೊ. ನೀವು ಇಲ್ಲಾದ್ರೂ ಇರಿ, ಎಲ್ಲಾದ್ರೂ ಇರಿ, ಆದರೆ ಗಂಡ ಹೆಂಡತಿ ಚೆನ್ನಾಗಿರೋದು ಮುಖ್ಯ. ಆದರೆ ಗಂಡ ಹೆಂಡತಿ ಚೆನ್ನಾಗಿರೋಕ್ಕೆ ಸರಿಯಾದ ವಾತಾವರಣನೂ ಬೇಕಲ್ವಾ? ಈ ಮುದ್ಕನ ಜೊತೆ ನೀವು ಬಾಳಕ್ಕಾಗತ್ತಾ? ನೋಡು, ಆ ಮುದ್ಕ ಇವತ್ತಿದ್ದು ನಾಳೆ ಹೋಗ್ಬಿಡ್ತಾನೆ. ಆದರೆ ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ಬೇಕಾಗಿರೋರು. ನೀವು ಗಂಡ ಹೆಂಡತಿ ಥರ ಇಲ್ಲದೆ ಬರೀ ಕಷ್ಟನೇ ಅನುಭವಿಸ್ಕೊಂಡಿದ್ರೆ ಏನು ಬಂತು ಅಂತ ಹೇಳ್ತೀನಿ. ಕಾರ್ತಿಕ್ ಎಷ್ಟು ಕೂಗಿದ್ರು ಕೇಳೋದಿಲ್ಲ, ಮೊಬೈಲಲ್ಲಿ ಮುಳುಗಿರ್ತಾನೆ. ಸತ್ಯ, ಫೋನ್ ಯಾಕೆ ಕಿತ್ಕೊಂಡೆ? ಯಾಕಂದ್ರೆ ನಿನ್ಗೆ ಎಷ್ಟು ಕೂಗಿದ್ರು ಕೇಳಲ್ವಲ್ಲ, ಅದಕ್ಕೆ. ಕೊಡಿಲ್. ಏನಿನ್ ಪ್ರಾಬ್ಲಮ್? ನನ್ನ ಪಾಡಿಗೆ ನಾನು ಫೋನಲ್ಲಿ ಗೇಮ್ ಮಾಡ್ಕೊಂಡು ಕೂತಿದ್ರೆ ಕಾಲ್ ಕೇರ್ಕೊಂಡು ಜಗ್ಲಕ್ಕೆ ಬರ್ತೀಯಲ್ಲ. ಏನು ಹರ್ಕೆ ಗಿರ್ಕೆ ಹೊತ್ಕೊಂಡಿದ್ಯಾ? ವರ್ಷದ 365 ದಿನಾನು ನನ್ನ ಜೊತೆ ಜಗಳ ಆಡ್ಬೇಕು ಅಂತ? ಸದ್ಯ ನಿನ್ ಪುಣ್ಯ. ಆ ತರದ ಹರಕೆ ಏನು ನಾನು ಕಟ್ಕೊಂಡಿದ್ದಿದ್ರೆ ಯಪ್ಪ ದೇವ್ರೆ, ಇವಾಗ್ಲೇ ನೀನ್ ಟಾರ್ಚರ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ನೀನ್ ಹರ್ಕೆ ಗಿರ್ಕೆ ಹೊತ್ಕೊಂಡಿದ್ರೆ. ಅದನ್ನೆಲ್ಲ ಬಿಡು, ಊಟಕ್ಕೆ ಯಾಕೆ ಬಂದಿಲ್ಲ? ಹಸಿರ್ಲಿಲ್ಲ. ಸುಳ್ಳು, ಬರೀ ಸುಳ್ಳು ಹೇಳ್ತಿದ್ದಾನೆ. ಎಲ್ರು ಮುಂದೆ ಬಂದ್ರೆ ಎಲ್ರು ಬರ್ತಡೇ ಬಗ್ಗೆ ಮಾತಾಡ್ತಾರೆ, ವಿಶ್ ಮಾಡ್ಬೇಕಾಗತ್ತೆ ಅಂತ ಬಂದಿಲ್ಲ. ನನಗೆ ಗೊತ್ತಾಯ್ತು. ಮನ್ಸಲ್ಲಿ ಯಾಕೆ ಬೈತಾ ಇದ್ಯಾ? ಹೇಗಿದ್ರು ನೀನ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಮ್ಮ, ನನ್ ಮುಖದ ಮೇಲೆ ಬೈಯೇ, ಪರವಾಗಿಲ್ಲ. ನಿನ್ನನ್ ಬೈದು ನಾನ್ ಯಾಕೆ ಬಾಯಿ ನೋಯಿಸ್ಕೊಳ್ಳಿ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನೀನಂತೂ ಸುಧಾರ್ಸಲ್ಲ. ಏನ್ ಸುಧಾರ್ಸ್ಕೊಬೇಕು? ತುಂಬಾ ವಿಚಾರ ಇದೆ, ಹೇಳು, ಕೇಳಿಸ್ಕೋಣ, ಚೆನ್ನಾಗಿರುತ್ತೆ. ಬೇಡಪ್ಪ, ನಿಂಗೆ ಹೇಳಿದ್ರು ಬಿಟ್ರು ಎಲ್ಲ ಒಂದೇ.
ನೀನಂತೂ ಕಲ್ಲಿನ ಥರ ಇರ್ತೀಯ. ಬೋರ್ಗಲ್ ಮೇಲೆ ಮಳೆ ಸುರಿದಂಗೆ, ಪ್ರಯೋಜನನೇ ಇಲ್ಲ. ಯಪ್ಪ ದೇವ್ರೆ, ಊಟಕ್ಕೆ ಬಂದಿಲ್ಲ ಅನ್ನೋ ಚಿಕ್ಕ ವಿಷಯಕ್ಕೆ ಏನೇನೋ ಕನೆಕ್ಟ್ ಮಾಡ್ಕೊಂಡು ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದೆಯಾ? ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕೂತಾಗ ಮನೇಲಿ ಏನು ನಡೀತಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದನ್ನು ತಪ್ಪಿಸ್ಕೊಂಡಿಯಲ್ಲ ನೀನು. ಹಲೋ, ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಆದರೆ ಅಪ್ಪನೋ ಅಮ್ಮನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಯಾರೋ ಒಬ್ರು ನನ್ಗೆ ಹೇಳ್ತಾರೆ, ನನ್ಗೆ ಎಲ್ಲ ಗೊತ್ತಾಗುತ್ತೆ. ನೀನು ತಲೆ ಕೆಡ್ಸ್ಕೋಬೇಡ. ಆದರೆ ನನ್ನ ಬರ್ತ್ಡೇ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಅಲ್ವಾ? ಅಥವಾ ಅದು ನಿನಗೆ ಇಂಪಾರ್ಟೆಂಟೇ ಅಲ್ವಾ? ಏನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳೋ. ಆಯ್ತು ಬಿಡಪ್ಪ, ನನಗಂತೂ ವಿಧಿ ಇಲ್ಲ. ಎಲ್ಲ ಬಾಯ್ ಬಿಟ್ಟು ಹೇಳಿ ಸಾಯ್ತೀನಿ. ನೋಡು, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ನಿಮಿಷ, ನನಗೆ ಒಂದು ಅರ್ಜೆಂಟ್ ಕಾಲ್ ಇದೆ, ನಾನು ಆಚೆ ಹೋಗಿ ಮಾತಾಡ್ತೀನಿ. ಆಚೆ ಯಾಕೆ? ಇಲ್ಲೇ ಮಾತಾಡು. ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಪ್ರೈವೇಟ್ ಕಾಲು. ಅಲ್ಲ, ಪ್ರೈವೇಟ್ ಕಾಲ್, ಆಚೆ ಹೋಗಿ ಮಾತಾಡ್ತಾನಂತೆ. ಅಂದ್ರೆ ಅವ್ನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಏಯ್ ನಿಂತ್ಕೋ.